ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ. ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಅತ್ಯುತ್ತಮ ಮತ್ತು ಉನ್ನತವಾದಂಥ ಒಂದು ಮಾಹಿತಿ ಸಿಗುತ್ತೆ ನಮ್ಮ ಚಾನಲ್ನಿಂದ. ಸ್ನೇಹಿತರೆ, ನೀವು ಇಲ್ಲಿ ಇವತ್ತು ಈ ಶ್ರಮ ಕಾರ್ಡು ಯಾವ ರೀತಿ ಮಾಡಿಕೊಳ್ಳೋದಂತ ಸಂಪೂರ್ಣವಾದಂಥ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ವಿಡಿಯೋನ ಕೊನೆಯವರೆಗೂ ನೋಡಿದರೆ ಒಂದು ಮಾಹಿತಿ ಅರ್ಥ ಆಗುತ್ತೆ. ವಿಡಿಯೋ ನೋಡೋರು ದಯವಿಟ್ಟು ಪ್ರತಿಯೊಬ್ಬರು ಲೈಕ್ ಮಾಡಿ. ಹಾಗೆ ನೀವು ಕೂಡ ಒಂದು ಈ ಶ್ರಮ ಕಾರ್ಡ್ನಿಂದ ಬರುವಂಥ ಬೆನಿಫಿಟ್ಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ನೀವು ವಿಡಿಯೋ ಮಧ್ಯದಲ್ಲೇ ಸ್ಕಿಪ್ ಮಾಡ್ತಾ ನೋಡಿದ್ರಿ ಅಂದ್ರೆ ನೀವು ಯಾವ ರೀತಿ ಒಂದು ಅರ್ಜಿ ಸಲ್ಲಿಸ್ಬೇಕನ್ನೋದು ನಿಮಗೂ ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಒಂದು ವೆಬ್ಸೈಟ್ಗೆ ಒಂದಲ್ಲಿ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ವಿಡಿಯೋ ಸಂಪೂರ್ಣ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರಿಂದ ಲೈಕ್ ಮಾಡೋದರಿಂದ ನಮ್ಮ ವಿಡಿಯೋ ಇನ್ನೂ ಒಂದು ಹೆಚ್ಚಿನ ಜನಕ್ಕೆ ತಲುಪುತ್ತೆ. ಅವರು ಕೂಡ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಬನ್ನಿ ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಶ್ರಮ ಕಾರ್ಡ್ ಮಾಡೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ಒಂದು ಶ್ರಮ ಯೋಗಿ ಅಂಥೇಳಿ ಒಂದು ಪಿಂಚಣಿ ಯೋಜನೆ ಸಿಗುತ್ತೆ ಮತ್ತು ವಿಮೆಗಳು ಸಿಗುತ್ತೆ ನಿಮಗೆ. ಇಲ್ಲಿ ಏನು ಕಾರ್ಮಿಕರು ಇರ್ತೀರ ಆ ಒಂದು ಕಾರ್ಮಿಕರಿಗೆ ಈ ಯೋಜನೆ ಕೇಂದ್ರ ಸರ್ಕಾರದಿಂದ ಇರುವಂಥದ್ದು. ಈ ಯೋಜನೆ ಮೂಲಕ ನೀವು ಹಲವಾರು ಪಿಂಚಣಿ ಯೋಜನೆ ಪಡಿಬೋದು 60 ವರ್ಷದ ನಂತರ. ಇದು ವಯಸ್ಸು ಎಷ್ಟಿದ್ದವ್ರು ಮಾಡ್ಬೇಕಂದ್ರೆ 16 ವಯಸ್ಸಿನಿಂದ 60 ವರ್ಷದವರೆಗೂ ಮಾಡಿಕೊಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ಒಂದು ಯೋಜನೆ ಮೂಲಕ ನೀವು ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿನ ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಪಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಾರ್ಮಿಕರು ಯಾರಿರ್ತೀರ ಅವ್ರು ಮಾತ್ರ ಇದಕ್ಕೆ ಅರ್ಹರಾಗಿರ್ತೀರ. ಬೇರೆ ಒಂದು ಬಿಸ್ನೆಸ್ ಮಾಡೋಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಹೋಗಬೇಡಿ. ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಕಾರ್ಮಿಕರು ಇರ್ತೀರ ಅಂಥವ್ರು ಮಾತ್ರ ಈ ಒಂದು ಕಾರ್ಡಿಗೆ ಅರ್ಜಿನ ಸಲ್ಲಿಸಿ. ಬನ್ನಿ ಒಂದು ಕಾರ್ಡಿಗೆ ಅರ್ಜಿ ಸಲ್ಲಿಸೋದು ಹೇಗಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಈ ಶ್ರಮ ಅಂತ ಸರ್ಚ್ ಮಾಡಿದರೆ ನಿಮಗೆ ವೆಬ್ಸೈಟ್ ಸಿಗುತ್ತೆ. ಈ ರೀತಿಯಾದಂಥ ವೆಬ್ಸೈಟು ಇಲ್ಲಿ ಬಂದು ನಿಮಗೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಒಂದು ನಿಮಗೆ ರೈಟ್ ಸೈಡಲ್ಲಿ ರಿಜಿಸ್ಟರ್ ಆನ್ ಈ ಶ್ರಮ ಅಂತ ಬರುತ್ತೆ. ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸಂಪೂರ್ಣವಾದಂಥ ನಿಮ್ಮ ಡೀಟೇಲ್ಸ್ ಹಾಕಲಿಕ್ಕೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೂ ಕೂಡ ಓಪನ್ ಆಗುತ್ತೆ ವೆಬ್ಸೈಟ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಅಂದರೆ ನಿಮಗೆ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ಒಂದು ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಕ್ಯಾಪ್ಸ್ ಕೂಡ ಕರೆಕ್ಟಾಗಿ ಕ್ಯಾಪಿಟಲಲ್ಲಿದ್ದರೆ ಕ್ಯಾಪಿಟಲ್ ಮತ್ತು ಸ್ಮಾಲ್ ಇದ್ದರೆ ಸ್ಮಾಲ್ ಮತ್ತು ನಂಬರ್ಸ್ಗಳಿದ್ದರೆ ನಂಬರ್ಸ್ ಕರೆಕ್ಟಾಗಿ ನೋಡಿ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಇದು ಎಸ್ ಅಂತ ಯಾರು ಸೆಲೆಕ್ಟ್ ಮಾಡ್ಕೊಳ್ಕೋಬೇಡಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆರಡು ಕೂಡ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಓದ್ಕೊಂಡು ಏನು ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಇದ್ದರೆ ಎಸ್, ಇಲ್ಲ ನೋ ಇದ್ದರೆ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಮೇಲೆ ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಎಲ್ಲ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ಒಂದು ಸೆಂಡ್ OTP ಅಂತ ಇದು ಗ್ರೀನ್ ಕಲರಲ್ಲಿ ಬರುತ್ತೆ. ಈ ಗ್ರೀನ್ ಕಲರಲ್ಲಿ ನೀವು ಪ್ರೆಸ್ ಮಾಡಿದಾಗ ಒಂದು OTP ಯಾವ ನಂಬರ್ ಲಿಂಕ್ ಇರುತ್ತೋ ಆಧಾರ್ ಕಾರ್ಡಿಗೆ ಅದಕ್ಕೆ OTP ಬರ್ತದೆ. OTP ಬಂದಮೇಲೆ ನೀವು ಮತ್ತೆ ಆ OTPನ ಹಾಕಿ ಮತ್ತೆ ಸಬ್ಮಿಟ್ ಕೊಟ್ಟರೆ ನಿಮಗೆ ಡೀಟೇಲ್ಸ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕ್ಲಿಕ್ಕೆ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಅದು ಎಲ್ಲ ಒಂದು ಕ್ಯಾಪ್ಸ್ ಬರುತ್ತೆ. ಕ್ಯಾಪ್ಸ್ ಹಾಕಿ ಮತ್ತೆ ಸಬ್ಮಿಟ್ ಕೊಟ್ಟರೆ ಮತ್ತೆ OTP ಬರುತ್ತೆ. ಮತ್ತು ಆ OTP ಮುಖಾಂತರ ನೀವು ಸಬ್ಮಿಟ್ ಕೊಟ್ಟಿರಿ ಅಂತಂದ್ರೆ ಮತ್ತೆ ನಿಮಗೆ ಪರ್ಸನಲ್ ಡೀಟೇಲ್ಸು ಮತ್ತು ಅಡ್ರೆಸ್, ಒಂದು ಸ್ಥಳ ಇರುವಂಥ ಸ್ಥಳದ ಡೀಟೇಲ್ಸು, ನಿಮ್ಮ ಬ್ಯಾಂಕ್ ಖಾತೆ ಡೀಟೇಲ್ಸು, ಪರ್ಮನೆಂಟ್ ಅಡ್ರೆಸ್ಸು ಇದೆಲ್ಲನೂ ಕೇಳಿ ನೀವು ಏನು ಕೆಲಸ ಮಾಡ್ತೀರಿ ಅನ್ನೋದು ಕೂಡ ಮಾಹಿತಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಒಂದು ಸ್ಟೆಪ್ಪು ಇಲ್ಲಿ 6 ಸ್ಟೆಪ್ಗಳು ಬರ್ತದೆ. ನೀವು 6 ಸ್ಟೆಪ್ಗಳು ಮುಗಿಸ್ಬೇಕು. ಅದು ಮುಗಿಸಿದಾದಮೇಲೆ ನಿಮಗೆ ನೇರವಾಗಿ ಒಂದು ಈ ಶ್ರಮ ಕಾರ್ಡ್ನ ಜನ್ರೇಟ್ ಆಗುತ್ತೆ. ಈಗ ನಾನು ತೋರಿಸಿಕೊಡ್ಬೇಕಂತಂದರೆ ಆಲ್ರೆಡಿ ನಾನು ಒಂದು ರಿಜಿಸ್ಟರ್ ಮಾಡಿದ್ದೀನಿ ನನ್ನ ಕಾರ್ಡು. ಹಾಗಾಗಿ ನನಗೆ ಮತ್ತೆ ಬೇರೆ ಕಾರ್ಡ್ ಇಲ್ಲ. ಬೇಕು ಅಂತಂದರೆ ನಿಮಗೆ ಅರ್ಜಿ ಯಾವ ರೀತಿ ಹಾಕೋದು ಸಂಪೂರ್ಣವಾಗಿ ತಿಳಿಸಿ ಅಂದರೆ ಬೇರೆ ಯಾವುದಾದ್ರೂ ಒಂದು
ನಾನು ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಅರ್ಜಿ ಹಾಕಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಉಚಿತವಾದಂಥ ಇದು ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಮೊಬೈಲಲ್ಲೇ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಗೊತ್ತಾಗುತ್ತೆ, ಗೊತ್ತಾಗಲ್ಲ ಅಂತ ಯಾರು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಗೊತ್ತಾಗುತ್ತೆ. ವೆಬ್ಸೈಟ್ ಓಪನ್ ಮಾಡಿ ಒಂದು ಸಾರಿ ನೋಡಿ. ಇದರ ಒಂದು ಬೆನಿಫಿಟ್ ಕೂಡ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡ್ರಲ್ಲ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.